ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಚಾನಲ್ ಅಂಜು ವ್ಲಾಗ್ಸ್ ಕನ್ನಡತಿ. ನಾನು ಈ ವಿಡಿಯೋ ಮಾಡ್ತಾ ಇರೋ ರೀಸನ್ ಏನಂದರೆ, ನನ್ನ ಮಗಳಿಗೆ ಕಿವಿ ಚುಚ್ಚೋ ಫಂಕ್ಷನ್ ಮಾಡಿದ್ವಿ. ಸೊ ಅದು ಒಂದು ಪುಟ್ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಒಂದು ಪುಟ್ಟು ವಿಡಿಯೋ. ಸೊ ನಾವು ತಮಿಳ್ನಾಡಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಬೆಳಗಿನ ಜಾವ 3 ಗಂಟೆ ಆಗಿತ್ತು. ಸೊ ಗಾಡಿಗೆಲ್ಲ ಪೂಜೆ ಮಾಡಿ ಹೊರಟ್ವಿ. ಆ್ಯಕ್ಚುಲಿ ಅವತ್ತು ನೈಟೆಲ್ಲ ಯಾರೂ ಮಲ್ಕೊಂಡೇ ಇಲ್ಲ. ಫಂಕ್ಷನ್ಸ್ ಇರೋ ದಿನ ಯಾರಿಗೂ ನಿದ್ದೆ ಬರೋದೇ ಇಲ್ಲ ಬಿಡಿ. ಸೊ ನಾವೆಲ್ಲರೂ ಪೂಜೆ ಮಾಡಿ ಗಾಡಿಗೆ ಹೊರಟ್ವಿ. ಅರೌಂಡ್ 3:30 ಆಗಿತ್ತು. ನನ್ನ ಮಗಳು ಕೂಡ ಎದ್ದಿದ್ಲು, ಬಟ್ ಗಲಾಟೆ ಮಾಡಲಿಲ್ಲ ಅಷ್ಟೇ. ಸೊ ಹೋಗ್ತಾನೆ ಬೆಳಿಗ್ಗೆ ಮಲ್ಕೊಂಬಿಟ್ಟಿದ್ದೆ ನಾನಂತೂ. ಮತ್ತೆ ಬೆಳಿಗ್ಗೆ ಎದ್ದಾಗ 8:30 ಆಗಿತ್ತು. ಸೊ ಹಾಗೆ ಎಲ್ಲರೂ ಕಾಫಿ ಕುಡಿದು ಟಿಫನ್ ಮಾಡೋಣ ಅಂತ ಅಲ್ಲೇ ಒಂದು ಹೋಟೆಲಲ್ಲಿ ನಿಲ್ಲಿಸಿದ್ವಿ. ನೋಡಿ ಹೋಟೆಲ್ ಹತ್ರ ಎಷ್ಟು ಚೆನ್ನಾಗಿದೆ ನೇಚರ್ ಅಂತ. ಆ ಹೋಟೆಲ್ ಹಿಂದಗಡೆ ಬೆಟ್ಟ ಇತ್ತು. ಸೊ ತುಂಬ ಚೆನ್ನಾಗಿತ್ತು. ನನ್ನ ಮಗನಿಗೆ, ನನ್ನ ತಂಗಿ ಮಗಳಿಗೆ ಇಬ್ಬರಿಗೂ ಊಟ ಮಾಡಿ ಟಿಫನ್ ತಿನ್ನಿ ಅಂದರೆ ಅಲ್ಲಿ ಪಾರ್ಕ್ ಇದೆ ಅಂತೇಳಿ ಆಟ ಆಡೋಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ರು. ಸಾಕು ಹಂಗೆ ತಿರ್ಗು ಅದೇ ಹೋಗು. ಸೊ ಎಲ್ಲರೂ ಒಳಗಡೆ ಹೋಗಿ ಯಾರಿಗೇನೇನು ಬೇಕು ಅಂತ ಆರ್ಡ್ರ್ ಮಾಡಿಕೊಂಡ್ರು. ಕಾಫಿ ಟಿಫನ್ ಎಲ್ಲ ಆಯಿತು. ನನ್ನ ಮಗ ಇಡ್ಲಿ ತಿನ್ನಬೇಕಾ ಅಂತ ಯೋಚನೆ ಮಾಡ್ತಾಯಿದ್ದ. ಎಲ್ಲ ಮಕ್ಕಳು ನನಗೆ ಇಡ್ಲಿ ಬೇಕು, ದೋಸೆ ಬೇಕು, ಪೂರಿ ಬೇಕು, ಚಪಾತಿ ಬೇಕು ಅಂತ ಕೇಳ್ತಾರೆ. ಆದರೆ ನನ್ನ ಮಗ ಎಲ್ಲನೂ ಅಪೋಸಿಟ್ಟು, ರೈಸ್ ಬೇಕು ಅಂತ. ಸೊ ಹಾಗೆ ನನ್ನ ಮಗಳಿಗೂ ಕೂಡ ಸ್ವಲ್ಪ ಇಡ್ಲಿನೇ ತಿನ್ನಿಸ್ಕೊಂಡು ಕರ್ಕೊಂಡು ಹೋದೆ. ಸೊ ಎಲ್ರದ್ದು ಟಿಫನ್ ಆಯಿತು, ಕಾಫಿ ಆಯಿತು. ಸೊ ಟೆಂಪಲ್ಗೆ ಹೊರಡೋಕ್ಕೆ ಟೈಮ್ ಕೂಡ ಆಗೋಗಿತ್ತು. ಸೊ ಹಾಗಾಗಿ ಎಲ್ಲರೂ ಮತ್ತೆ ಹೊರಟ್ವಿ. ನನಗಂತೂ ಆ ಪ್ಲೇಸ್ ತುಂಬ ಇಷ್ಟ ಆಯಿತು. ಫುಲ್ಲು ಗ್ರೀನರಿ ಥರ ಇತ್ತು, ಬೆಟ್ಟ ತುಂಬಾ ಚೆನ್ನಾಗಿತ್ತು. ಸೊ ಹೋಗ್ತಾ ಚೆನ್ನಾಗಿ ಎಲ್ಲರೂ ಊಟ ಮಾಡಿದ್ವಿ. ಎಲ್ರಿಗೂ ನಿದ್ದೆ ಬಂದುಬಿಡ್ತು. ಫುಲ್ಲು ಟಯರ್ಡ್ ಅನ್ನಿಸ್ತಾಯಿತ್ತು, ಯಾಕಂದರೆ ನೈಟ್ ಫುಲ್ಲು ನಿದ್ದೆ ಮಾಡಿರಲಿಲ್ಲ. ಹಾಗಾಗಿ ಟ್ರಾವೆಲಿಂಗ್ ಜೊತೆಗೆ ಪ್ಲಸ್ ಟ್ರಾವೆಲಿಂಗಲ್ಲಿ ತುಂಬಾ ಥರ ಡಿಸ್ಟರ್ಬಿಂಗ್ ಆಗಿರುತ್ತೆ. ಅದು ಗ್ಯಾಪಲ್ಲಿ ನನ್ನ ಹಸ್ಬೆಂಡು ವೀಡಿಯೋ ಮಾಡ್ತಿದ್ದಾರೆ, ನೀವೆಲ್ಲರೂ ಹೇಗೆ ಮಲ್ಕೊಂಡಿದ್ದೀರ ನೋಡಿ ಅಂತ. ಮಲ್ಕೊಂಡಿರೋವಾಗಲೂ ಕೂಡ ಬಿಡ್ತಾ ಇರಲಿಲ್ಲ, ಡಿಸ್ಟರ್ಬ್ ಮಾಡ್ತಾಯಿದ್ರು, ಮಲಗೋದಕ್ಕೂ ಬಿಡಲಿಲ್ಲ. ಸೊ ಫೈನಲಿ ಹಾಗೂ ಟೆಂಪಲ್ ಹತ್ರ ರೀಚ್ ಆದ್ವಿ. ಟೈಮ್ ಕೂಡ ಸ್ವಲ್ಪ ಕಮ್ಮಿನೇ ಇತ್ತು, ಯಾಕಂದರೆ ನಮ್ಮದು ಸ್ವಲ್ಪ ಲೇಟ್ ಆಯಿತು ಹೊರಟಿದ್ದು. ಟಿಫನ್ ಎಲ್ಲ ಮಾಡಿಕೊಂಡು ಅಲ್ಲೆಲ್ಲ ಸ್ವಲ್ಪ ಹೊತ್ತು ಟೈಮ್ ಆಯಿತು. ಸೊ ಹಾಗಾಗಿ ಟೆಂಪಲ್ ಹತ್ರ ಹೋಗಿದ ತಕ್ಷಣವೇ ನಾವು ಬೇಗ ರೆಡಿಯಾಗಿ ಮಗುಗೆ ಇದು ಮಾಡಬೇಕು, ಯಾಕಂದರೆ ಟೈಮು ಒಳ್ಳೆ ಟೈಮ್ ಅನ್ನೋದಿರುತ್ತಲ್ಲ, ಆ ಟೈಮಲ್ಲೇ ಕವರ್ ಮಾಡಬೇಕು ಅಂತ. ನಮ್ಮದು ಮನೆ ದೇವರು ಬಂದು ಊರು ಒಳಗಡೆ ಇರೋದು. ಸೊ ಪ್ಲೇಸೆಲ್ಲ ಫುಲ್ಲು ತುಂಬಾ ಚೆನ್ನಾಗಿರುತ್ತೆ, ಗ್ರೀನರಿ ಎಲ್ಲ ನೋಡೋದಕ್ಕೆ. ವರ್ಷಕ್ಕೊಂದ್ಸಲ ಹೋಗ್ಬೇಕಾದ್ರೂ ಖುಷಿ ಅನಿಸುತ್ತೆ.
ಅಲ್ಲಲ್ಲಿ ನವಿಲುಗಳಿರುತ್ತೆ. ಇವತ್ತು ಅಷ್ಟು ಇರಲಿಲ್ಲ ನಾನು ವಿಡಿಯೋ ಮಾಡಬೇಕಾದ್ರೆ, ಬಟ್ ನಾನು ಪ್ರತಿ ಸಲ ಬರಬೇಕಾದ್ರೂ ಆ ಕಡೆ ಸೈಡ್ ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರು ನವಿಲುಗಳೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಆ ಗ್ರೀನರಿಗೂ ಆ ಪಿಕಾಕ್ಗೂ ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ಟೆಂಪಲ್ ಹತ್ರ ಬಂದ್ವಿ. ಸೊ ಟೆಂಪಲ್ ಹತ್ರ ಬಂದಿದ್ದೆ. ನಾನು ಬೇಗ ಹೋಗಿ ರೆಡಿಯಾಗಿ ನನ್ನ ಮಗಳಿಗೆ ಮುಡಿ ಕೊಡೋದಕ್ಕೆ ಕೂತ್ಕೊಂಡ್ವಿ. ಸಿಕ್ಕಾಬಿಟ್ಟೆ ಅಳ್ತಾ ಇದ್ಲು. ಅವಳು ಮುಡಿ ಕೊಡೋಕ್ಕೇನು ನನ್ನ ಕೈಲಿ ಅಷ್ಟು ಅಳ್ತಾ ಇದ್ಲು. ನನ್ನ ಮಗನಿಗೆ ಫಸ್ಟ್ 2 ಬೋಡಿ ಮಾಡಿಸ್ಬೇಕಾದ್ರೆ ಆರಾಮಾಗಿ ಕೂತ್ಕೊಂಡು ಫೋನ್ ಇಟ್ಕೊಂಡು ಕೂತ್ಕೊಂಡಿದ್ವಿ. ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದ. ಬಟ್ ಇವಳು ಆ ಥರ ಇವಳು ಆಪೋಸಿಟ್ ಇದ್ದಾಳೆ. ಬೋಡಿ ಮಾಡೋವ್ರಿಗೂ ಕೂಡ ತುಂಬಾ ಕಷ್ಟ. ಇಲ್ಲಿ ಏನಾದರೂ ಆಗ್ಬಿಡುತ್ತೆ ನಾವು ಮಗುಗೆ ಅಂತ ಅಷ್ಟು ಒದ್ದಾಡ್ತಾ ಇದ್ರು, ಅಳ್ತಾ ಇದ್ಲು. ನೋಡಿ, ಫೋನ್ ತೋರಿಸಿದ್ರು ಕೂಡ ಅವಳಿಗೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ. ಸೊ ಆಗೋ ಈಗೋ ಫೈನಲಿ ಅವಳಿಗೆ ಬೋಡಿ ಕೂಡ ಕಂಪ್ಲೀಟ್ ಆಯಿತು. ಅವಳಿಗೆ ಬೋಡಿ ಎಲ್ಲ ಮಾಡಾದ್ಮೇಲೆ ಮತ್ತು ನನ್ನ ಮಗನಿಗೂ ಕೂಡ ಬೋಡಿ ಮಾಡಿಸಿದ್ವಿ. ಅವನು ಬೋಡಿ ಮಾಡಿಸ್ಕೊಳ್ಳೋದಕ್ಕೆ ಏನಕ್ಕೆ ಬೇಜಾರು ಮಾಡ್ಕೋತಿದ್ದ ಅಂದರೆ, ಅವನು ಸ್ಕೂಲಲ್ಲಿ ಎಲ್ಲರೂ ರೇಗಿಸ್ತಾರೆ, ಬೋಡ ಬೋಡ ಅಂತ ಹೇಳ್ತಾರೆ ಅಂತ ಫೀಲ್ ಮಾಡ್ಕೊತಾ ಇದ್ದ. ಆ್ಯಕ್ಚುಲಿ ಅವನು ಸ್ಕೂಲಿಗೆ ಹೋಗಬೇಕು ಅಂತ ನೆಕ್ಸ್ಟ್ ಡೇ ಹೋಗಬೇಕು ಅಂದ್ರೇ ಅಳ್ತಾ ಇದ್ದ. ನಾನು ಹೋಗಲ್ಲ ಸ್ಕೂಲಿಗೆ, ನಾನು ಕೂದಲಿಲ್ಲ, ಎಲ್ಲರೂ ನನಗೆ ಇದು ಮಾಡ್ತಾರೆ, ನಗ್ತಾರೆ, ರೇಗಿಸ್ತಾರೆ ಅಂತ ನೈಸ್ ಮಾಡಿ ಕಳಿಸಿದ್ದೀನಿ ಸ್ಕೂಲಿಗೆ. ಹಾಗೆ ಹಸ್ಬೆಂಡ್ ಕೂಡ ಬೋಡಿ ಮಾಡಿಸ್ಕೊಟ್ರು. ಬೋಡಿ ಎಲ್ಲ ಕಂಪ್ಲೀಟ್ ಆದಮೇಲೆ ಅವ್ರಿಗೆ ದಕ್ಷಿಣೆ ಕೊಟ್ವಿ. ದಕ್ಷಿಣೆ ಕೊಟ್ಟಿದ್ದು ನೆಕ್ಸ್ಟು ಮಗುಗೆ ಕಿವಿ ಚುಚ್ಚು ಶಾಸ್ತ್ರ ಮಾಡಬೇಕು. ಸೊ ಹಾಗಾಗಿ ಅಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಡೈರೆಕ್ಟ್ ಅಲ್ಲಿಗೆ ಹೋದ್ವಿ. ಅಲ್ಲೂ ಕೂಡ ತುಂಬಾ ಅಳ್ತಾ ಇದ್ಲು ಅವಳು. ಬಟ್ ನಮ್ಮಿಂಗ್ ಕ್ರೀಮ್ ಹಾಕಿದ್ದಕ್ಕೆ ಅವಳಿಗೆ ಕಿವಿ ಅಷ್ಟು ಪೇಯ್ನ್ ಆಗಲಿಲ್ಲ. ಅದರಿಂದ ತುಂಬ ಯೂಸ್ಫುಲ್ ಆಯಿತು. ಇಲ್ಲ ಅಂದಿದ್ರೆ ಸಿಕ್ಕಾಬಟ್ಟೆ ಕಷ್ಟ ಆಗಿರೋದು ನಮಗೆ. ಅವರು ಕಿವಿ ಚುಚ್ಚೋದಕ್ಕೆ ಮಾರ್ಕ್ ಮಾಡೋದಕ್ಕೇ ಸರ್ಕಸ್ ಮಾಡಿಬಿಟ್ರು. ಅಷ್ಟು ಇದು ಮಾಡ್ತಾಯಿದ್ಲು ಅವಳು, ಕೂತ್ಕೊತಾ ಇರಲಿಲ್ಲ. ಸೊ ಎಲ್ಲರೂ ಸಮಾಧಾನ ಮಾಡಿ ಕೂರಿಸಿ ಚುಚ್ಚಿಸಿದ್ದ ಅವಳಿಗೆ. ಅವರು ಕೂಡ ಬೇಗನೆ ಕಿವಿ ಚುಚ್ಚಿಬಿಟ್ರು. ಗೊತ್ತೇ ಆಗಲಿಲ್ಲ ಒಂದೇ ಸೆಕೆಂಡಿಗೆ ಹೆಂಗೆ ಚುಚ್ಚಿದ್ರು ಅಂತಲೇ. ತುಂಬ ಈಸಿಯಾಗಿ ಚುಚ್ಚಿಬಿಟ್ರು ಅವರು. ಅವಳಿಗೂ ಹಿಂಸೆ ಆಗಲಿಲ್ಲ. ಸೊ ಆ ಕ್ರೀಮ್ ಹಾಕಿದ್ರಿಂದ ಅವಳಿಗೆ ಸ್ವಲ್ಪ ರಿಲೀಫ್ ಅನ್ನಿಸ್ತಿತ್ತು, ಅಂದರೆ ಪೇಯ್ನ್ ಅನ್ನಿಸ್ತಿರ್ಲಿಲ್ಲ ಅವಳಿಗೆ. ಸೊ ನೀವು ಯಾರಾದರೂ ಮಕ್ಕಳಿಗೆ ಕಿವಿ ಚುಚ್ಚಬೇಕು ಅಂತಂದರೆ ನಮ್ಮಿಂಗ್ ಕ್ರೀಮ್ ತೊಗೊಂಡು ಯೂಸ್ ಮಾಡಿ ಹಾಕಬೇಕು. ಇಲ್ಲಾಂದರೆ ಮಕ್ಕಳು ತುಂಬಾ ಪೇಯ್ನ್ ಅಂತ ಹೇಳ್ತಾರೆ, ಕಿವಿ ಉತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡಿ ಅವ್ರು ಎಷ್ಟು ಈಸಿಯಾಗಿ ಚುಚ್ತಾರೆ ಅಂತ. ಒಂದೇ ಸೆಕೆಂಡ್ ಗೊತ್ತಾಗೋದೇ ಇಲ್ಲ. ನೋಡಿ ಅವಳು ಕಿವಿ ಚುಚ್ಚಬೇಕು ಗೊತ್ತೇ ಆಗೋದಿಲ್ಲ, ಅಷ್ಟು ಬೇಗ ಚುಚ್ಚಿಬಿಡ್ತಾರೆ. ಅವಳು ನಾವೆಲ್ಲರೂ ಹಿಡ್ಕೊಂಡಿದ್ದೀವಿ ಅನ್ನೋ ಗಾಬರಿಯಲ್ಲಿ ಅಳ್ತಿದ್ದಾಳೆ ಅಷ್ಟೇ. ಸೊ ನೋಡಿ, ಮಕ್ಕಳಿಗೆ ಕಿವಿ ಚುಚ್ಚಬೇಕು ಅಂದರೆ ಯಾರೆಲ್ಲ ಏನೆಲ್ಲ ಸರ್ಕಸ್ ಮಾಡಬೇಕು ನೋಡಿ. ಒಬ್ಬರು ಫೋನ್ ಇಟ್ಕೋಬೇಕು, ಕೈ ಇಟ್ಕೋಬೇಕು, ಕಾಲು ಇಟ್ಕೋಬೇಕು, ಮಾತಾಡಿಸ್ಬೇಕು. ಮಕ್ಕಳನ್ನೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ನೋಡಿ ಎಷ್ಟು ಈಸಿಯಾಗಿ ಚುಚ್ತಾರೆ ಅವರು. ಫೈನಲಿ ಕಿವಿ ಚುಚ್ಚೋ ಶಾಸ್ತ್ರ ಚೆನ್ನಾಗಾಯಿತು. ಸೊ ಅವರಿಗೂ
ಕಿವಿ ಚುಚ್ಚಿ ಆದಮೇಲೆ ಸೋದ್ರ ಮಾವನೇ ಅವರಿಗೆ ದಕ್ಷಿಣೆ ಕೊಡಬೇಕು. ಸೊ ಹಾಗಾಗಿ ನನ್ನ ತಮ್ಮನೇ ಕೊಡ್ತಿದ್ದಾನೆ. ಸೊ ಎಲ್ಲ ಆದಮೇಲೆ ದೇವರಿಗೆ ಅಲಂಕಾರ ಮಾಡಬೇಕು. ಸೊ ಹಾಗಾಗಿ ಅಭಿಷೇಕ ಇಟ್ಕೊಂಡಿದ್ವಿ. ಸೊ ಅಭಿಷೇಕ ಕೂಡ ತುಂಬಾ ಚೆನ್ನಾಗಾಯಿತು. ನನಗಂತೂ ತುಂಬ ಖುಷಿ ಆಯಿತು. ಯಾವಾಗಲೂ ಪ್ರತಿ ವರ್ಷ ಬರಬೇಕಾದ್ರೆ ಜಾತ್ರೆಗೆ ಬರ್ತಿದ್ವಿ, ನಿಂತ್ಕೊಳ್ಳೋಕ್ಕೆ ಜಾಗ ಇರ್ತಾ ಇರಲಿಲ್ಲ, ತುಂಬ ಜನ ಇರ್ತಿದ್ರು. ಅಲ್ಲಿ ನೀಟಾಗಿ ನಿಂತ್ಕೊಂಡು ಕಂಪ್ಲೀಟಾಗಿ ದೇವ್ರನ್ನ ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಇವಾಗ ನಮ್ಮ ಫ್ಯಾಮಿಲಿಯವ್ರು ಮಾತ್ರ ನಿಂತ್ಕೊಂಡಿದ್ವಿ. ಅಲ್ಲಿ ನಿಧಾನಕ್ಕೆ ನೀಟಾಗಿ ಎಷ್ಟು ಚೆನ್ನಾಗಿ ಮಾಡಿದ್ರು, ತುಂಬಾ ಖುಷಿ ಆಯಿತು ನಮಗೆ. ನೀವೇ ನೋಡ್ತಾ ಇರ್ಬೋದು, 9 ಥರ ಏನೋ ಎಲ್ಲ ಹಾಕಿ ಜೇನುತುಪ್ಪದಿಂದ, ಅರಿಶಿಣದಿಂದ, ಕುಂಕುಮದಿಂದ, ಹಾಗೆ ಮೊಸರು ಎಲ್ಲ ಥರದಿಂದನೂ ಹಾಕಿ ಅಭಿಷೇಕ ಮಾಡಿ ತುಂಬ ಚೆನ್ನಾಗಿತ್ತು. ನನಗಂತೂ ಖುಷಿ ಆಯಿತು. ಸೊ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಫೋಟೋಶೂಟ್ಸ್ ಮಾಡ್ಕೊಂಡ್ವಿ. ಗ್ಯಾಪಲ್ಲಿ ನನ್ನ ತಂಗಿ ಕೂಡ ಫೋಟೋಶೂಟ್ ಮಾಡ್ಕೋತಾ ಇದ್ಲು. ಒಳಗಡೆ ನಾವು ಪೂಜೆ ಮಾಡ್ತಿದ್ವಿ, ಇವಳು ಇಲ್ಲಿ ಗ್ಯಾಪಲ್ಲಿ ಫೋಟೋಶೂಟ್ಸ್ ಮಾಡ್ತಿದ್ಲು. ಸೊ ಎಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ ರಿಟರ್ನ್ ಆದ್ವಿ. ಸೊ ರಿಟರ್ನ್ ಆಗಬೇಕಾದ್ರೆ ಮಿಡ್ನೈಟ್ ಒಂದು 11:30 ಆಗಿತ್ತು. ಸೊ ನೋಡಿ ನಿನ್ನ ಕಿರ್ಲೆ ಇದಾಗಿತ್ತು ವಾಚಿಂಗ್. Pare,